I continue. This is the part third in the 11th session. Welcome to Digital Learning, Department of Collegiate Education. Dear students, in this part third, I discuss about another one modern method of to enter into the international business. Modern mode or norms or way to enter into the international business. Contract manufacturing is also very technical and powerful mode of the take model. Therefore, what is contract manufacturing? Contract manufacturing is also called outsourcing. Okay. Some companies outsource their part or entire production and concentrate on marketing. That is called a contract manufacturing. Very simple. Contract manufacturing is the manufacturing. Under that mode, companies outsource their part or entire production and concentrate only marketing operations. ಅಂದ್ರೆ ಇಲ್ಲಿ ಕೆಲವೊಂದು ಕಂಪನಿಗಳು ಏನು ಮಾಡ್ತವೆ, ಪ್ರೊಡಕ್ಷನ್, ಮಾರ್ಕೆಟಿಂಗ್, ಸೆಲ್ಲಿಂಗ್ ಎಲ್ಲನೂ ತಾನೇ ಮಾಡಬಹುದು. ಕೇವಲ ಪ್ರೊಡಕ್ಷನ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ, ಮಾರ್ಕೆಟಿಂಗ್ ಅನ್ನು ಬೇರೆ ಬಿಟ್ಟುಕೊಡುತ್ತೆ. ಯಾಕೆ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಇರಬಹುದು, ಮಾರ್ಕೆಟಿಂಗ್ ಇರಬಹುದು, ಸೆಲ್ಲಿಂಗ್ ಇರಬಹುದು. ಇಟ್ಸ್ ಅ ಬಿಗ್ ರಿಸ್ಕ್. ಎಲ್ಲವನ್ನು ಒಂದೇ ದಿನ ತೆಗೆದುಕೊಳ್ಳೋಕ್ಕಾಗಲ್ಲ. ಎಲ್ಲವನ್ನು ಒಂದೇ ದಿನ ತೆಗೆದುಕೊಳ್ಳೋ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಪ್ರಾಫಿಟ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ರಿಲೀಸ್ ಮಾಡೋಕೆ ಆಗೋದಿಲ್ಲ. ದೇರ್ಫೋರ್ ಹಾಗಾಗಿ ಕೆಲವೊಂದು ಕಂಪನಿ ಏನು ಮಾಡ್ತವೆ ಅಂದ್ರೆ ಎಲ್ಲಿ ಪ್ರೊಡಕ್ಷನ್ ಆಗಿರುತ್ತೆ ಅದನ್ನು ಔಟ್ಸೋರ್ಸ್ ಮಾಡುತ್ತೆ, ಅಂದ್ರೆ ತೆಗೆದುಕೊಳ್ಳುತ್ತೆ. ದೇರ್ಫೋರ್ ವೆರಿ ಸಿಂಪಲ್ ಮೀನಿಂಗ್, ಸಮ್ ಕಂಪನೀಸ್ outsource their part or entire production and concentrate only on marketing operations. ಅರ್ಥವಾಗ್ತಿದೆ ಅಂತ ಭಾವಿಸ್ತೀನಿ. ಅಂದ್ರೆ ಕಂಪನೀಸ್ ಏನು ಮಾಡ್ತವೆ, ಪ್ರೊಡಕ್ಷನ್ ಅನ್ನು ಬೇರೆ ಕಂಪನಿಯಿಂದ ಮಾಡಿಸುತ್ತೆ, ಬೇರೆ ಕಡೆಯಿಂದ ಪ್ರೊಡಕ್ಷನ್ ಮಾಡಿಸುತ್ತೆ, ಆದರೆ ಓನ್ಲಿ ಕೇವಲ ಮಾರ್ಕೆಟಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ, ಸೆಲ್ಲಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ದೇರ್ಫೋರ್ ಕಂಪನೀಸ್ outsource their entire part of production but concentrate only marketing operations. This is called a contract manufacturing and it is also called outsourcing. For example, Nike is one of the company has contracted with a number of factories in Southeast to produce its athletic footwear and concentrates on marketing only. Nike ಅಂತ ಒಂದು ಸಂಸ್ಥೆ ಗೊತ್ತಿದೆ. ಇದು ನಂಬರ್ ಆಫ್ ಫ್ಯಾಕ್ಟರಿ ಸೌತ್ ಈಸ್ಟ್ ಅಲ್ಲಿ ನಂಬರ್ ಆಫ್ ಫ್ಯಾಕ್ಟರೀಸ್ ಅಲ್ಲಿ ಏನ್ ಮಾಡುತ್ತೆ, ಅಥ್ಲೆಟಿಕ್ ಫುಟ್ವೇರ್ ನ ಪ್ರೊಡಕ್ಷನ್ ಮಾಡಿಸುತ್ತೆ, ಆದ್ರೆ ಮಾರ್ಕೆಟಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ. ಅದಕ್ಕೆ ಬಾಟಾ ಸಹ ಅಷ್ಟೇ. ಬಾಟಾ ಆಲ್ಸೋ ಕಾಂಟ್ರಾಕ್ಟೆಡ್ ವಿತ್ ನಂಬರ್ ಆಫ್ ಕಾಬ್ಲರ್ಸ್ ಇನ್ ಇಂಡಿಯಾ ಟು ಪ್ರೊಡ್ಯೂಸ್, ಅಂದ್ರೆ ಬಾಟಾ ಪ್ರೊಡ್ಯೂಸ್ ಮಾಡೋ ಸಂಬಂಧಪಟ್ಟ ನಂಬರ್ ಆಫ್ ಕಾಬ್ಲರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ಮಾರ್ಕೆಟಿಂಗ್. ದಿಸ್ ಈಸ್ ವಾಟ್ ಕಾಲ್ಡ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. That is the meaning. What is the forms of contract manufacturing? There are so many forms are there, just it is not need not any explanation. Manufacturing of entire product from one company to another. ಯಾವ ರೀತಿ ಕಾಂಟ್ರಾಕ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಆಗ್ಬೋದು ಅಂದ್ರೆ, ಎಂಟೈರ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಒಪ್ಪಬಹುದು ಒಂದು ಕಂಪನಿ ಇನ್ನೊಂದು ಕಂಪನಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಂಟೈರ್ ಪ್ರಾಡಕ್ಟ್ ಫ್ರಮ್ ಒನ್ ಕಂಪನಿ ಟು ಅನದರ್ ಕಂಪನಿ. ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಎಂಟೈರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಒಪ್ಪಿಕೊಳ್ಬಹುದು. ದಿಸ್ ಇಸ್ ಒನ್ ಟೈಪ್ ಆಫ್ ಔಟ್ಸೋರ್ಸಿಂಗ್ ಫಾರ್ಮ್ ಆರ್ ಟೈಪ್. ಓಕೆ. ಹೈರಿಂಗ್ ಆಫ್ ಸರ್ವಿಸ್ ಅಂಡ್ ಲೇಬರ್, ಅಥವಾ ಓನ್ಲಿ ಸರ್ವಿಸ್ ಅನ್ನು ತೆಗೆದುಕೋಬಹುದು. ಜಸ್ಟ್ ಹೈರಿಂಗ್ ಆಫ್ ಸರ್ವಿಸ್, ಬಾಡಿ ರೆಂಟೆಡ್ ಪರ್ಪಸ್, ಲೇಬರ್ಸ್ ಅನ್ನ ಅಥವಾ ಇಫ್ ಎನಿ ಅದರ್ ಸರ್ವಿಸಸ್ ಅನ್ನ, ಫೆಸಿಲಿಟೀಸ್ ಅನ್ನ ತೆಗೆದುಕೋಬಹುದು. ಇದು ಒನ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಆರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪಾರ್ಟ್ ಆಫ್ ಪ್ರಾಡಕ್ಟ್ ಫ್ರಮ್ ಒನ್ ಕಂಪನಿ ಟು ಅನದರ್. ನಾನು ಆಲ್ರೆಡಿ ಎಂಟೈರ್ ಹೇಳಿದೆ, ಬಟ್ ಕೆಲವು ಸರಿ ಓನ್ಲಿ ಪಾರ್ಟ್ ಆಫ್ ಪ್ರಾಡಕ್ಟ್ ನ ಡಿಸೈನ್ ಮಾಡಿಸಬಹುದು, ಇನ್ನು ಅದು ರಿಮೈನಿಂಗ್ ಪಾರ್ಟ್ ಅನ್ನ ಇದು ಕಂಟಿನ್ಯೂ ಮಾಡಿ ಪ್ರೊಡಕ್ಷನ್ ಕಂಟಿನ್ಯೂ ಮಾಡಬಹುದು. Therefore, manufacturing a part of product from one company to another. And another one, using facility and equipment, means number of facilities which are available and equipments and technology ಅದನ್ನು ಯೂಸ್ ಮಾಡಿಕೊಂಡು what called concentrate only marketing ಈ ತರ ಮಾಡಿ. ಈ ಒಂದು 4 ಟೈಪ್ಸ್ ಅನ್ನ, 4 ಫಾರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಇದು ಜಸ್ಟ್ ಫಾರ್ಮ್ಸ್ ಆರ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಮೀನಿಂಗ್ ನೋಡಿವಿ, ಫಾರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿವಿ, ಅಂಡ್ ಅಪ್ಲಿಕೇಶನ್ಸ್ ಎಲ್ಲಿ ಅಪ್ಲಿಕಬಲ್ ಆಗುತ್ತೆ. ಇದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯಾವ ಏರಿಯಾದಲ್ಲಿ ಅಪ್ಲಿಕಬಲ್ ಆಗುತ್ತೆ, ವೇರ್ ಇಟ್ ಇಸ್ ಅಪ್ಲಿಕಬಲ್.
ಅಥವಾ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬೋದು. Therefore, very important, contract manufacturing is not a very modern method of international business. It is applied in industries like aerospace, electronics, automotive, food manufacturing, personal care, medical, energy, computer, defense and etc. ನೋಡಿ ಈ ಒಂದು ಇಂಡಸ್ಟ್ರೀಸ್ ಅಲ್ಲಿ ಇದು ಅಪ್ಲೈ ಮಾಡ್ಕೋಬಹುದು. ಯಾವ ಇಂಡಸ್ಟ್ರೀಸ್ ಅಲ್ಲಿ ಏರೋಸ್ಪೇಸ್ ಸಂಬಂಧಪಟ್ಟ ಇಂಡಸ್ಟ್ರೀಸ್ ಅಲ್ಲಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಅಪ್ಲೈ ಮಾಡಬಹುದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಡಕ್ಟ್ ಮಾಡೋದಕ್ಕೆ. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಯಾವ್ದು ಇರಬಹುದು, ಆಟೋಮೇಟಿವ್ ಸಿಸ್ಟಮ್ ಸಂಬಂಧಪಟ್ಟಿದೆ. ಫುಡ್ ಮ್ಯಾನುಫ್ಯಾಕ್ಚರಿಂಗ್, ಎನಿ ಟೈಪ್ ಆಫ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್. ಪರ್ಸನಲ್ ಕೇರ್, ಇಂಡಿವಿಜುವಲ್ ಪರ್ಸನಲ್ ಕೇರ್, medical treatment, energy, computer and defense. These are the type of industries. In these type of industries, the contract manufacturing is applied. These are related to applications. Therefore, in this video, in this part 3rd, I discuss about contract manufacturing meaning and also what is called applications and what is called forms of contract manufacturing. In next video, I discuss about what is the advantage and disadvantage of contract manufacturing. Thank you.